ಫ್ರೆಂಡ್ಸ್, ಇವತ್ತು ಒಂದು ಫ್ಯಾಮಿಲಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಅತ್ತೆಯಂದಿರು ಯಾವ ತರ ಇರಬಹುದು ಅಂತೇಳಿ. ಹಾಗೆಯೇ ಅದ್ರ ಜೊತೆಲಿ ನಾನು ಮಧ್ಯದಲ್ಲಿ ಸಹ ಹೇಳಿದೆ, ನೆಕ್ಸ್ಟ್ ವಿಡಿಯೋ ನಾನು ಸೊಸೆಯಂದಿರ ಬಗ್ಗೆ ಸಹ ಹೇಳ್ತೇನೆ ಅಂತೇಳಿ. ಯಾಕಂತ ಹೇಳಿದ್ರೆ, ಅತ್ತೆಯಂದಿರ ಬಗ್ಗೆನೇ ನಾನು ಹೇಳಲಿಕ್ಕೆ ಆಗುದಿಲ್ಲಲ್ಲ, ಮನೆಯಲ್ಲಿ ಸೊಸೆಯಂದಿರು ಸಹ ಯಾವ ತರ ಇರಬೇಕಾಗ್ತದೆ ಅಂತೇಳಿ ಕೆಲವೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ವಿಡಿಯೋ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆಯೇ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ತಿಳಿಸಿ. ಅಂದ್ರೆ ನಾನು ಮಾತಾಡುವಾಗ ಏನಾದರೂ ತಪ್ಪು ಅನ್ಸಿದ್ರೆ ನಿಮಗೆ ಖಂಡಿತವಾಗ್ಲೂ ಹೇಳಿ ನನಗೆ, ನೀವು ಹೇಳಿದ ಈ ಥರ ಅಂತೇಳಿ. ನಮಸ್ತೆ ಫ್ರೆಂಡ್ಸ್, ಇವತ್ತು ವಿಡಿಯೋ ಒಂದು ಇಂಟ್ರೆಸ್ಟ್ ಆದಂಥ ವಿಡಿಯೋ ಅಂತ ಹೇಳ್ತೇನೆ ನಾನು. ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳುವಾಗ, ಫ್ಯಾಮಿಲಿ ಅಂದ್ರೇನೆ ಒಂದು ಅಲ್ಲಿ ಒಂದು ಸ್ವಲ್ಪ ಖುಷಿ, ನಗು, ಅಳು, ದುಃಖ ಎಲ್ಲ ಮಿಕ್ಸ್ ಆಗಿರ್ತದೆ. ಆದರೆ ಈಗಿನ ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಗುವುದು ತುಂಬಾ ಕಷ್ಟ. ಜಾಯಿಂಟ್ ಫ್ಯಾಮಿಲಿ ನಿಜವಾಗ್ಲೂ ತುಂಬಾ ಒಳ್ಳೇದು ಅನ್ಕೊಳ್ತೇನೆ ನಾನು. ಅಂತೇಳಿ ನಾವೆಲ್ಲ ಈಗೀಗ ಒಬ್ಬೊಬ್ಬರೆಲ್ಲ ಇರುವಾಗ ಅನ್ಸುದು ನನಗೆ, ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅಂತ ಹೇಳಿದ್ರೆ ಅತ್ತೆ ಸೊಸೆ ಅಥವಾ ಗಂಡಂದು ತಮ್ಮ ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ಹಾಗೆಲ್ಲ ಒಂದು, ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಈ ತರ ಎಲ್ಲ ಇರುವಾಗ ನೋಡಿ, ಏನಂತ ಹೇಳಿದ್ರೆ ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆದ್ರೆ ಇನ್ನೊಬ್ಬರಾದ್ರೂ ಮಾಡ್ಲಿಕ್ಕೆ ಇದ್ದಾರೆ ಅಂತೇಳಿ. ಈಗ ಒಬ್ಬೊಬ್ಬರೇ ಇರುವಾಗ ಹೆಲ್ತ್ ಅಪ್ಸೆಟ್ ಆದ್ರೆ ಮನೇಲಿ ಯಾರು ಇರುವುದಿಲ್ಲಲ್ಲ, ನಾವೇ ಎದ್ದು ಮಾಡ್ಬೇಕಾಗ್ತದೆ, ನಾವೇ ಮಕ್ಕಳನ್ನ ನೋಡ್ಕೊಳ್ಬೇಕಾಗ್ತದೆ. ಅಥವಾ ನಮ್ಗೆ ಈಗ ಅತ್ತೆ ಮನೆ ಬೇಡ, ಅತ್ತೆ ಮಾವನ ಜೊತೆ ನಮ್ಗೆ ಇರುವುದು ಬೇಡ, ನಾವು ಸಪರೇಟ್ ಆಗಿ ಇರುವ ಅಂತೇಳಿ ಕೆಲವೊಂದು ಮಕ್ಕಳಿಗೆ ಅನಿಸ್ತದೆ. ಇಲ್ಲ ಅಂತ ನಾನು ಹೇಳುದಿಲ್ಲ. ಅಂತ ಹೇಳಿದ್ರೆ ನಮ್ಗೆ ಒಂದು ಫ್ರೀಡಮ್ ಬೇಕು, ಹಾಗೆಲ್ಲ ಅನ್ಸೋದು ಸಹಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂ ಸಹ ನಾನು ಹೇಳುದು, ಮನೆಯಲ್ಲಿ ಸ್ವಲ್ಪ ಹಿರಿಯರು ಇದ್ರೆ ತುಂಬಾ ಒಳ್ಳೆಯದು. ಅಂತ ಹೇಳಿದ್ರೆ ನೀವೀಗ ವರ್ಕಿಗೆ ಹೋಗುವಾಗ ಹಾಗೆಲ್ಲ ಒಂದು ಮನೆಯಲ್ಲಿ ಯಾರಾದ್ರೂ ಒಂದು ದೊಡ್ಡವರಿದ್ರೆ ತುಂಬಾ ಬೆಟರ್ ಅನ್ಕೊಳ್ತೇನೆ. ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ನಾನು ಮೊದಲೇ ಹೇಳಿದೆ, ನಿಮಗೆ ಏನಾದರೂ ಒಂದು ನಾನು ಮಾತಾಡುವಾಗ ತಪ್ಪು ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಯಾರಿಗಾದ್ರೂ ಮನಸ್ಸಿಗೆ ನೋವು ಆದರೆ ದಯವಿಟ್ಟು ಕ್ಷಮಿಸಿ. ಈಗ ನಾನು ಸ್ಟಾರ್ಟ್ ಮಾಡ್ತೇನೆ. ಅಂತ ಹೇಳಿದ್ರೆ, ಮೊನ್ನೆ ನಾನು ವಿಡಿಯೋ ಹಾಕಿದೆ, ಅದಕ್ಕೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನನಗನ್ನಿಸ್ತು ಅಂತ ಹೇಳಿದ್ರೆ, ಈಗ ನಾನು ಬರೀ ಅತ್ತೆಂದರ ಬಗ್ಗೆನೇ ನಾನು ಹೇಳಿದೆ. ಈಗ ಅತ್ತೆಂದರು ಮನೆಯಲ್ಲಿ ಕರೆಕ್ಟ್ ಆಗಿ ಇರುವಾಗ ಸೊಸೆಂದರು ಸಹ ಮನೆಯಲ್ಲಿ ಹಾಗೆ ಇರಬೇಕಾಗ್ತದಲ್ವಾ. ಕೆಲವೊಂದು ಪಾಯಿಂಟ್ಸ್ ಹೇಳ್ತೇನೆ, ನಿಮಗೆ ಸರಿ ಅನ್ಸಿದ್ರೆ ಅದನ್ನ ಇಷ್ಟಪಟ್ಟು ಸುಧಾರಣೆ ಮಾಡ್ಕೊಳ್ಳಿ. ತಪ್ಪನ್ಸಿದ್ರು ಸಹ ನನ್ನನ್ನ ದಯವಿಟ್ಟು ಕ್ಷಮಿಸಿ. ಸೊಸೆಂದ್ರೆ ಅಪ್ಪಿ ಕೂಡ ನಿಮ್ಮ ಅತ್ತೆಗೆ ಇಂತಹ ಮಾತುಗಳನ್ನ ಯಾವತ್ತೂ ಆಡ್ಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ, ಕೆಲವೊಮ್ಮೆ ನೀವು ಆಡೋ ಮಾತುಂಟಲ್ಲ, ಅವರ ಮನಸ್ಸಿಗೆ ಸಹ ಒಂದು ಘಾಸಿ ಆಗ್ಬಹುದು, ಅಂದ್ರೆ ಮನಸ್ಸಿಗೆ ತುಂಬಾ ನೋವು ಸಹ ಆಗ್ಬಹುದು. ಹಾಗಾಗಿ ಇಂತಹ ಮಾತುಗಳನ್ನೆಲ್ಲ ನೀವು ಆಡೋದ್ರಿಂದ ಉಂಟಲ್ಲ, ನಿಮ್ದು ಮತ್ತೆ ನಿಮ್ಮ ಅತ್ತೆ ಸಂಬಂಧ ಹಾಳಾಗ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಏನಂತ ಹೇಳಿದ್ರೆ, ಫಸ್ಟ್ ಇದು ಬಂದು, ನೀನು ಒಂದು ಏಕವಚನದಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅಂತ ಹೇಳಿದ್ರೆ, ಈಗ ನೀನು ನನ್ನ ತಾಯಿ ನಿಜವಾದ ತಾಯಿ ಅಲ್ಲ ಅಂದ್ರೆ ಕೆಲವೊಬ್ರು ಬಾಯಿಲಂತೂ ಅದು ಬಂದೇ ಬರ್ತದೆ. ನೀನ್ ನನ್ನ ತಾಯಿ ತರ ಅಲ್ಲ, ಹಾಗೆಲ್ಲ ಹಾಗೆ ಯಾವತ್ತು ಹೇಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಮತ್ತೆ ನಿಮ್ಮ ಅತ್ತೆ ಒಂದು ನಡುವೆ ಪ್ರಾಯ ಇರ್ತದಲ್ಲ, ಮತ್ತೆ ಜಗಳದ ವೇಳೆ ಆ ಟೈಮಲ್ಲಿ ನೀವೊಂದು ಕೋಪ ಮಾಡಿಕೊಂಡು ಈ ತರ ಒಂದು, ನೀವು ನನ್ನ ತಾಯಿಗೆ ಒಂದು ಸಮ ಅಲ್ಲ, ನೀವು ನನ್ನ ತಾಯಿ ತರ ಅಲ್ಲ ಅಂತ ಹೇಳಿ ಹಾಗೆಲ್ಲ ಒಂದು ಹೇಳ್ತೀರಿ. ಆ ಮಾತನ್ನ ಕೂಡ ನೀವು ಅಪ್ಪಿತಪ್ಪಿ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ. ಇಂಥ ಮಾತಿಂದ ಅವರಿಗೆ ತುಂಬಾ ಮನಸ್ಸಿಗೆ ಒಂದು ಹರ್ಟ್ ಆಗ್ತದೆ. ನೀವೇ ಒಂದು ಥಿಂಕ್ ಮಾಡಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತಿಗೆ ಆಗಿ ಬರುವವರು ಈಗ ನಿಮ್ಮ ಅಮ್ಮನಿಗೆ ಆ ತರ ಒಂದು ಏಕವಚನ ಕೊಟ್ಟು ಮಾತಾಡುವಾಗ, ಅಥವಾ ನೀನು ನನ್ನ ತಾಯಿ ತರ ಅಲ್ಲ, ನನ್ನ ತಾಯಿಯಾಗಿ ಇಲ್ಲ, ನೀವು ಯಾವುದಕ್ಕೆ ಸಮ ಇಲ್ಲ ಅಂತ ಹೇಳಿದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ನಿಮ್ಮ ಅಮ್ಮನಿಗೆ ಅಲ್ವಾ. ಹಾಗೆ ನೀವು ಬೇರೆಯವರ ಮನೆಗೆ ಸೊಸೆಯಾಗಿ ಹೋದಾಗ ಸಹ ನಿಮ್ಮ ಅತ್ತೆಗೆ ನೀವು ಒಂದು ರೆಸ್ಪೆಕ್ಟ್ ಕೊಡುವುದನ್ನ ಕಲಿಬೇಕಾಗ್ತದೆ. ಈ ಸಂಬಂಧ ಹಾಳು ಮಾಡೋದಕ್ಕಿಂತ ನೀವೊಂದು ಒಳ್ಳೆ ರೀತಿಯಲ್ಲಿ ಒಂದು ಸಂಬಂಧವನ್ನ ಕಟ್ಟಿಕೊಳ್ಳುವುದು ತುಂಬಾ ಒಳ್ಳೇದು ಅಂತೇಳಿ ನನಗೆ ಅನ್ನಿಸ್ತದೆ. ನೆಕ್ಸ್ಟ್ ಬಂದು, ಏನಾದ್ರೂ ಅವರು ಮಾಡುವಾಗ ಅಂತ ಹೇಳಿದ್ರೆ, ಈಗ ಅತ್ತೆ ಅಂತ ಹೇಳಿದ್ರೆ ಅವರು ತುಂಬಾ ವರ್ಷದಿಂದ ಆ ಮನೆಯಲ್ಲಿ ಇದ್ದಾರೆ. ಆ ಮನೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವರಿಗೆ ಗೊತ್ತಿರ್ತದೆ. ಯಾವ ತರ ಅಡಿಗೆ ಮಾಡಬೇಕು, ಯಾವ್ದು ಎಲ್ಲಿದೆ ಏನಂತೇಳಿ ಎಲ್ಲ ಗೊತ್ತಿರ್ತದಲ್ವಾ. ಅಂತ ಹೇಳಿದ್ರೆ ಅವ್ರದ್ದು ಸಂಪ್ರದಾಯ ಸ್ವಲ್ಪ ಚೇಂಜ್ ಇರ್ತದೆ. ನೀವು ಬಂದಿರುವಂತ ಅಂದ್ರೆ ನಿಮ್ಮ ತಾಯಿ ಮನೆ ಕಡೆ ಸಂಪ್ರದಾಯ ಬೇರೆ ತರ ಇರ್ತದೆ. ಈಗ ನೀವು ಆ ಮನೆಗೆ ಬಂದ ನಂತರ ನಿಮ್ಮ ಅತ್ತೆ ಹೇಳ್ಬಹುದು, ಇಲ್ಲ ನಮ್ಮ ಸಂಪ್ರದಾಯ ಈ ತರ ಮಾಡು, ಹೀಗೆ ಮಾಡಬೇಕು ಅಂತೇಳಿ ನಿಮ್ಗೆ ಒಂದು ಒಳ್ಳೆಯ ಒಂದು ಇದರಲ್ಲಿ ಹೇಳುವಾಗ, ನೀವು ಸಡನ್ ಆಗಿ ಇಲ್ಲ ನಾನು ಮಾಡುದಿಲ್ಲ, ನಮ್ಮ ಮನೆಯಲ್ಲಿ ನಾವು ಇದೇ ತರ ಕೆಲಸ ಮಾಡುದು, ನಾನು ಇದೇ ತರ ಮಾಡ್ತೇನೆ ಅಂತ ಹೇಳಿ ನೀವು ಹೇಳುವಾಗ, ಅಂತ ಹೇಳಿದ್ರೆ ಒಂದು ಅತ್ತೆ ಹೇಳುವಂತ ಮಾತನ್ನ ನೀವು ನೆಗ್ಲೆಕ್ಟ್ ಮಾಡಿ ಅವರಿಗೆ ನೀವೊಂದು ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬದಲಾಗಿ ನಿಮ್ಮ ಕುಟುಂಬ, ನಿಮ್ಮ ಗಂಡನ ಸಂಪ್ರದಾಯಗಳನ್ನ ಅನುಸರಿಸುವುದು ಒಂದು
ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಪ್ರಯತ್ನ ಪಡ್ಬೋದು ಅಲ್ವಾ. ಹೇಳ್ತಾ ಇರೋದು ನಿಮ್ಗೆ ತಪ್ಪು ಅನ್ಸ್ಬೋದು, ಆದ್ರೆ ಒಂದು ಕೂತು ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಬಂದು ನೀವು ಮಾತಾಡುವಾಗ ನೀವು ನಿಮ್ಮ ಮಗನ ಬೆಳೆಸಿದ ರೀತಿ ಸರಿ ಇಲ್ಲ ಆ ತರ ಯಾವತ್ತು ಹೇಳಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅವರವರ ಮಕ್ಕಳು ಹೇಗೆ ಬೆಳೆಸ್ಬೇಕಂದು ಅವ್ರಿಗೆ ಗೊತ್ತಿರ್ತದಲ್ವಾ. ಅವರು ಬೆಳೆಸಿರುವ ರೀತಿ ಆಗಿರ್ತದೆ. ಕೆಲವೊಮ್ಮೆ ನೀವು ನಿಧಾನವಾಗಿ ಹೇಳಿ ಅವರನ್ನ ಬದಲಾವಣೆ ತರಬಹುದು ಅವರಲ್ಲಿ. ಅಂದ್ರೆ ತುಂಬಾ ಮುದ್ದಲ್ಲಿ ಸಾಕಿರ್ತಾರೆ ಒಂದೊಂದು ಮನೆಯಲ್ಲಿ. ಹಾಗೆ ಆಗಿರುವಾಗ ನೀವು ಅವರಿಗೊಂದು ಇನ್ಸಲ್ಟ್ ಮಾಡೋದು ಸರಿಯಲ್ಲ. ಮತ್ತೆ ವೈಯಕ್ತಿಕವಾಗಿ ಅವರನ್ನ ಟಾರ್ಗೆಟ್ ಮಾಡೋದು ಸಹ ತುಂಬಾ ತಪ್ಪು. ಕೆಲವೊಂದು ಮನೆಯಲ್ಲಿ ಕೆಲವೊಂದು ಸೊಸೆಯಂದಿರು, ಎಲ್ಲರೂ ಅಂತ ನಾನು ಹೇಳುವುದಿಲ್ಲ, ಕೆಲವೊಂದು ಮನೆಯಲ್ಲಂತೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಅತ್ತೆಂದಿರಿಗೆ. ಹಾಗೆ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಿಮ್ಮ ಒಂದು ಹಸ್ಬೆಂಡ್, ನಿಮ್ಮ ಪತಿ ಬಗ್ಗೆ ನಿಮ್ಗೆ ಒಂದು ಕಾಳಜಿ ಇರಬೇಕಾಗ್ತದೆ. ನಿಮ್ಮ ನೋವನ್ನು ಉಂಟಲ್ಲ, ನೀವು ನಿಮ್ಮ ಅತ್ತೆ ಹತ್ರ ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ನೀವು ಹೇಳಿ, ಅವರಿಗೆ ಸ್ವಲ್ಪ ಅರ್ಥ ಆಗುವಾಗೆ ಹೇಳಿ. ಮತ್ತೆ ಮುಂದೆ ಏನ್ ಮಾಡ್ಬೇಕಂತೇಳಿ ಅವರ ಸಲಹೆಯನ್ನ ನೀವು ಪಡ್ಕೊಳ್ಬೇಕಾಗ್ತದೆ. ಅಂತೇಳಿದ್ರೆ ಈಗ ನೀವು ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಮ ಅಮ್ಮ ಅಪ್ಪನ ಹತ್ರ ನೀವು ಯಾವ ತರ ಸಲಹೆ ಪಡ್ಕೊಳ್ತಿದ್ರಿ, ಹಾಗೇನೆ ನೀವು ನಿಮ್ಮ ಅತ್ತೆ ಮಾವನ ಹತ್ರ ಸಹ ಒಂದು ಸಲಹೆಯನ್ನ ಪಡ್ಕೊಳ್ಬಹುದು. ನೀವು ಅದೇ ಒಂದು ಜಾಗದಲ್ಲಿ ಅವರನ್ನ ನೋಡ್ಬೇಕಾಗ್ತದೆ, ಆಗ್ಲೇನೆ ಒಂದು ಬಾಂಧವ್ಯ ಬೆಳೆಯುವುದು. ಮತ್ತೆ ಒಂದೊಂದು ಕೆಲವು ಮನೆಯಲ್ಲಿ ನಾನು ಹೇಳಿದೆ ಅಲ್ಲ, ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಅತ್ತೆಂದಿರಿಗೆ. ಅಂದ್ರೆ ನಿಮ್ಮ ಮಗ ಸರಿ ಇಲ್ಲ, ನೀವೇನ್ ಆಸ್ತಿ ಮಾಡಿಟ್ಟಿದ್ದೀರಿ, ನೀವೇನ್ ಮಾಡಿದಿರಿ ನಮ್ಗೆಲ್ಲ ಅಂತೇಳಿ. ಹಾಗೆ ಯಾವತ್ತೂ ಒಂದು ಟಾರ್ಗೆಟ್ ಮಾಡ್ಬಿಡಿ. ಯಾಕಂತ ಹೇಳಿದ್ರೆ ಆಗಿನ ಪರಿಸ್ಥಿತಿ ಬೇರೆ ತರ ಇರ್ತದೆ, ಈಗಿನ ಪರಿಸ್ಥಿತಿ ಬೇರೆ ತರ ಇರ್ತದಲ್ವಾ. ಹಾಗಾಗಿ ಅವರ ಒಂದು ಕೆಪಾಸಿಟಿಗೆ ತಕ್ಕ ಹಾಗೆ ಅವರ ಮಕ್ಕಳನ್ನ ಒಂದು ಬೆಳೆಸಿ ಒಂದು ಎಜುಕೇಶನ್ ಅನ್ನ ಕೊಟ್ಟಿರ್ತಾರೆ. ಇದು ಬೇರೆ ತರನೇ ಇದೆ. ಈಗ ಹಸ್ಬೆಂಡ್ ವೈಫ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಈಗಿನ ಮಕ್ಕಳನ್ನ ಬೆಳೆಸೋ ರೀತಿ ಬೇರೆ ತರ ಇರ್ತದೆ. ಪರ್ಸನಲ್ ಆಗಿ ಅವರನ್ನ ಯಾವತ್ತು ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾಡ್ದಾಗ್ಲೇನೆ ಸಂಸಾರ ಅನ್ನೋದೊಂದು ಇರ್ತದೆ ನೋಡಿ, ಅದು ಒಡೆದೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ. ಅಂದ್ರೆ ಬಾಯಿ ತಪ್ಪಿ ಕೆಲವೊಬ್ರು ಸಿಟ್ಟಿಗೆ ಸಹ ಈ ಮಾತನ್ನು ಹೇಳ್ತಾರೆ, ನಮ್ಮ ಲೈಫಿಗೆ ನೀವು ಅಡ್ಡ ಬರಬೇಡಿ, ದೂರ ಇರಿ, ಆ ತರ ಎಲ್ಲ ಹೇಳ್ತೀರಾ. ಅಂದ್ರೆ ಅತ್ತೆಯೊಂದಿಗೆ ಒಂದು ಸಂಬಂಧ ಇರ್ತದೆ, ಕೆಲವು ಗಡಿಗಳಿರ್ತದೆ ಅಲ್ವಾ. ನೀವು ಅವರನ್ನ ಒಂದು ತುಂಬಾ ದೂರ ಇರಿ ನೀವು ಅಂತೇಳಿದ್ರೆ, ಆ ಬಾರ್ಡರ್ ಅನ್ನ ದಾಟಿ ನೀವು ನಮ್ಮ ಹತ್ರ ಬರಬೇಡಿ, ನೀವು ದೂರ ಇರಿ, ಹಾಗೆಲ್ಲ ನೀವು ಹೇಳುದು ತುಂಬಾ ದೊಡ್ಡ ತಪ್ಪಾಗ್ತದದು. ಅಂತ ಹೇಳಿದ್ರೆ ಶಾಶ್ವತವಾಗಿ ನೀವು ಸಂಬಂಧವನ್ನ ಕಳ್ಕೊಳ್ತೀರಾ ಆ ತರ ಎಲ್ಲ ಒಂದು ಮಾತಾಡೋದ್ರಿಂದ. ಹಾಗಾಗಿ ನೀವು ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದನ್ನ ಅವರಿಗೆ ಸರಿಯಾಗಿ ಒಂದು ಹೇಳಿ. ನೀವು ನಿಮ್ಮ ಜೀವನದಲ್ಲಿ ಅವರ ಪಾತ್ರ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈಗ ನೀವು ಏನನ್ನ ಅವರಿಂದ ನೀವು ನಿರೀಕ್ಷೆ ಮಾಡ್ತೀರಿ ನೋಡಿ, ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ಹೇಳಿದಾಗ ನಿಮ್ಮ ಜೀವನದಲ್ಲಿ ಅವರ ಒಂದು ಪಾತ್ರ ಹೇಗಿರ್ಬೇಕಂತೇಳಿ ಅವರಿಗೆ ಸಹ ಅರ್ಥ ಆಗ್ತದೆ. ಹಾಗಾಗಿ ಮಾತಾಡುವಾಗ ಸ್ವಲ್ಪ ನೀವು ಯೋಚನೆ ಮಾಡಿಕೊಂಡು ಮಾತಾಡಿ ಅಂತೇಳಿ ನಾನು ಹೇಳ್ತೇನೆ. ಅಂತ ಹೇಳಿ ಇದು ತುಂಬಾ ಮನೆಯಲ್ಲಿ ಸಹ ನಾನು ನೋಡಿದ್ದೇನೆ. ಅಂತ ಹೇಳಿದ್ರೆ ಈ ತರ ಒಂದು ಸಿಚುವೇಶನ್ ಅವರಿಗೆ ಏಜ್ ಆಗ್ತಾ ಆಗ್ತಾ ಅವರಿಗೆ ಸಹ ಅನಿಸ್ತದಲ್ಲ, ಅಂದ್ರೆ ಒಂದು ಚಿಕ್ಕ ಮಗು ಇಂತ ಅವರು ಅಷ್ಟು ದೊಡ್ಡದಾಗಿ ಮಗನನ್ನ ಬೆಳೆಸುವಾಗ ಆ ಮಗನ ಹತ್ರ ಒಂದು ಅಟ್ಯಾಚ್ಮೆಂಟ್ ತುಂಬಾ ಇರುತ್ತೆ. ಒಂದೇ ಸಲ ನೀವು ಬಂದ ತಕ್ಷಣ ತಾಯಿ ಮಗನ್ನ ದೂರ ಮಾಡೋದು ತುಂಬಾ ದೊಡ್ಡ ತಪ್ಪದು. ಹಾಗಾಗಿ ನಾನು ಹೇಳುದು ಅಂತ ಹೇಳಿದ್ರೆ, ಎಲ್ಲರೂ ನಾನು ಅತ್ತೆಂದಿರು ಜೋರು ತುಂಬಾ ಒಳ್ಳೆಯವರು ಹಾಗೆ ಹೇಳ್ತಾ ಇಲ್ಲ. ಒಂದೊಂದು ಮನೆಯಲ್ಲಿ ಒಂದೊಂದು ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇರ್ತದೆ. ನೀವು ಸ್ವಲ್ಪ ಅದನ್ನ ನಿಮ್ಗೆ ಹೇಗೆ ಅನಿಸ್ತದೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿಕೊಂಡು ನೀವು ಮಾತಾಡ್ಕೊಳ್ಳಿ. ನೀವು ಮಾತಾಡುವಾಗ ಅಲ್ಲ, ತುಂಬಾ ಮಿತಿ ಮೀರಿ ಸಹ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಅತ್ತೆಂದರ ಹತ್ರ ಒಂದು ಏನೋ ಒಂದು ಡಿಸ್ಕಸ್ ಆಗುವಾಗ, ಅಂದ್ರೆ ಮಾತು ಜಗಳ ಆ ತರ ಒಂದು ಸಣ್ಣ ಪುಟ್ಟ ಏನಾದ್ರೂ ಆಡುವಾಗ ನೀವು ತುಂಬಾ ಮಿತಿ ಮೀರಿ ಮಾತಾಡ್ತಿರಲ್ಲ, ಅಂದ್ರೆ ಅವರಿಗೆ ಒಂದು ಅಂತ ಅವ್ರ ಮೇಲೆ ಒಂದು ಏನಾದ್ರೂ ಒಂದು ದೋಷ ಅದೆಲ್ಲ ಹಾಕುದು, ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅಂತೇಳಿ ಹಾಗೆ ಮಾಡ್ಲಿಕ್ಕೆ ಹೋದಾಗ ಅದು ತುಂಬಾ ಒಂಥರ ಕಠಿಣವಾಗಬಹುದು. ಮತ್ತೆ ಮುಂದೆ ಲೈಫ್ ಇದ್ ಮಾಡ್ಲಿಕ್ಕೆ ಅಂದ್ರೆ ಆ ತರ ಒಂದು ಸ್ಟ್ರಾಂಗ್ ಆದಂತ ಒಂದು ಲ್ಯಾಂಗ್ವೇಜ್ ಅನ್ನೆಲ್ಲ ನೀವು ಯೂಸ್ ಮಾಡಿ ಮಾತಾಡೋ ಬದಲಿಗೆ ಹತ್ರನೇ ನೀವು ಒಂದು ಶಾಂತವಾಗಿ ಚರ್ಚಿಸೋದು ತುಂಬಾ ಒಳ್ಳೇದು. ಅಥವಾ ಒಂದು ಒಳ್ಳೆ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳೋದು ತುಂಬಾ ಒಳ್ಳೇದು. ಹಾಗೆ ಮಾಡೋದ್ರಿಂದ ಈ ಸಂಬಂಧದಲ್ಲಿ ಒಂದು ಸಂಬಂಧ ಉಂಟಲ್ಲ ನಿಮ್ದು, ಒಂದು ಒಳ್ಳೆಯ ಟ್ರ್ಯಾಕ್ ಅಲ್ಲಿ ಹೋಗ್ಲಿಕ್ಕೆ
ಒಂದು ರೀಸನ್ ಅಂತ ಹೇಳಿದ್ರೆ ನೀವೊಂದು ಅತ್ತೆ ಹತ್ರ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ ಏನು ಅಂತ ಹೇಳಿದ್ರೆ ಯಾವ ತರ ಪ್ರಾಬ್ಲಮ್ ಉಂಟು, ಅದನ್ನ ಯಾವ ತರ ನಾವೊಂದು ನಿಭಾಯಿಸಬಹುದು ಅಂತೇಳಿ ಒಂದು ಶಾಂತವಾಗಿ ನೀವು ಚರ್ಚಿಸಿದ್ರೆ ಒಂದು ಈಸಿಯಾಗಿ ನಿಮ್ಮ ಒಂದು ಸಂಸಾರ ಹೋಗ್ತಾ ಇರ್ತದೆ. ಇನ್ನೊಂದು ಬಂದು ಇದಂತೂ ತುಂಬಾ ಒಂದು ಇರಿಟೇಟ್ ಅಂತ ಹೇಳ್ತೇನೆ ನಾನು. ಈಗ ಅತ್ತೆಂದಿರು ಒಂದು ಪ್ರೀತಿಯಿಂದ ನಿಮ್ಗೆ ಏನಾದ್ರು ಉಡುಗೊರೆ ಕೊಡ್ತಾರಲ್ವಾ, ಆ ಉಡುಗೊರೆ ನಿಮ್ಗೆ ಇಷ್ಟನೇ ಆಗುದಿಲ್ಲ. ಆಗ ನೀವು ಸಡನ್ ಆಗಿ ಹೇಳ್ತೀರಿ, ನೀವು ಕೊಡುವ ಒಂದು ಗಿಫ್ಟ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ, ನೀವು ತರೋದು ಸಹ ಒಳ್ಳೇದಿಲ್ಲ, ಆ ತರ ಎಲ್ಲ ಒಂದು ಹೇಳಿ ನೀವು ಅವರಿಗೆ ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅವ್ರಿಗೆ ಮನಸ್ಸಿಗೆ ನೋವಾಗ್ಬೋದು. ಅವರು ಕೊಟ್ಟಂತ ಒಂದು ಗಿಫ್ಟ್ ಉಂಟಲ್ಲ ಅದ್ರ ಬಗ್ಗೆ ನೀವು ಒಂದು ಚರ್ಚೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಚರ್ಚೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಆ ತರ ಒಂದು ಬೇಡದಿರುವಂತ ಒಂದು ಹೇಳಿದ್ರೆ ಅವರಿಗೆ ಅದು ಕೇಳಿಸ್ಕೊಂಡು ಅವರಿಗೆ ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ತಂದಿರುವಂತ ಗಿಫ್ಟ್ ಇಷ್ಟ ಆಗ್ಲಿಲ್ಲಲ್ಲ ಅಂತೇಳಿ ಅವರು ಒಂದು ಮನಸ್ಸಲ್ಲಿ ಕೊರಗ್ತಾರೆ. ಎಲ್ಲವನ್ನ ಒಂದು ನಿಯಂತ್ರಿಸಲಿಕ್ಕೆ ಒಂದು ಪ್ರಯತ್ನ ಪಡಬೇಡಿ ಅವರ ಫ್ಯಾಮಿಲಿಯನ್ನ ಅಂತೇಳಿ. ನಾನು ಸೊಸೆ, ನಾನು ಒಂದು ನಿಯಂತ್ರಣದಲ್ಲಿ ಇಡ್ತೇನೆ ಇವರನ್ನೆಲ್ಲ ಅಂತೇಳಿ, ಅಂದ್ರೆ ತಾಯಿ ಮಗನ ದೂರ ಮಾಡ್ತೇನೆ, ನನ್ನ ಮನೆ ಹಾಗೆ ಅಂತೇಳಿ ಅಂಥದೊಂದು ಮೆಂಟಾಲಿಟಿ ಇದ್ರೆ ಅದನ್ನ ಸಹ ನೀವು ಕಿತ್ತು ಬಿಸಾಡಿ. ಯಾಕಂತೇಳಿದ್ರೆ ನಿಮ್ಮ ಅತ್ತೆ ಮಾವಂದಿರು ಕೂಡ ನಿಮ್ಮನ್ನ ಒಂದು ನಿಯಂತ್ರಿಸ್ತಾ ಇದ್ದಾರೆ ಅಂತೇಳಿ ಭಾವಿಸೋದು ಕೂಡ ಒಂದು ತಪ್ಪಂತ ಹೇಳ್ತೇನೆ ನಾನು. ಆದ್ರೆ ಈ ಒಂದು ಆರೋಪ ಉಂಟಲ್ಲ ಡೈರೆಕ್ಟ್ ಆಗಿ ಹೇಳೋದ್ರಿಂದ ಸಂಬಂಧದಲ್ಲಿ ಒಂಥರ ಒತ್ತಡ, ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆದ್ರಿಂದ ನಿಮ್ಗೆ ನಿಮ್ಮ ಒಂದು ಅಗತ್ಯಗಳಿಗೆ ಅನುಗುಣವಾಗಿ ನಿಮ್ಮ ಅತ್ತೆಯೊಂದಿಗೆ ಶಾಂತವಾಗಿ ಮಾತಾಡಿ ಅಂತೇಳಿ ನನಗೆ ಹೇಳ್ತಾ ಇದ್ದೇನೆ. ನಿಮ್ಗೆ ಶಾಂತವಾಗಿನೇ ನೀವು ಮಾತಾಡ್ಬೇಕಾಗ್ತದೆ. ನಿಮ್ಮ ಕಾಳಜಿ ಅಥವಾ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸೋ ಬಗ್ಗೆ ಕಾಳಜಿ ವಹಿಸುವಂತೆ ಕೆಲವೊಂದು ನಿಮ್ಮ ಅತ್ತೆ ಹತ್ರ ನೀವು ಡಿಸ್ಕಸ್ ಮಾಡಬಹುದು. ಕೆಲವೊಮ್ಮೆ ಏನಾಗ್ತದೆ, ಈ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳುವಾಗ ಉಂಟಲ್ಲ, ಡೈರೆಕ್ಟ್ ಆಗಿ ಅತ್ತೆಂದ್ರಿಗೆ ಹೇಳ್ತಾರೆ ನಿಮ್ಮಿಂದನೇ ನಾವು ಜಗಳ ಮಾಡ್ಕೊಳ್ಳೋದು ಅಂತೇಳಿ. ಹಾಗೆ ನಿಮ್ಮ ಅತ್ತೆಯನ್ನು ನೇರವಾಗಿ ನೀವೊಂದು ಒಂದು ಕೈದಿ ತರ ನೀವು ನೋಡ್ತೀರಿ ಅಂತೇಳಿದ್ರೆ, ನಿಮ್ಮಿಂದನೇ ನಾವು ಜಗಳ ಮಾಡ್ಕೊಳ್ತೇವೆ. ನಿಮ್ಮಿಬ್ಬರ ಮಧ್ಯೆ ಏನೇ ಜಗಳ ಆದ್ರೂ ನಿಮ್ಮ ಅತ್ತೆ ಮಾತ್ರವೇ ಕಾರಣ ಎಂದು ನೀವು ಆರೋಪಣೆ ಮಾಡ್ತಿರಲ್ಲ ಅವ್ರ ಮೇಲೆ. ಹಾಗಾಗಿ ಅವರಿಗೆ ಸಹ ಮನಸ್ಸಿಗೆ ನೋವು ಆಗ್ತದೆ. ನಾನು ಏನೇ ಹೇಳ್ದಿದ್ರು ಸಹ ನನ್ನ ಸೊಸೆ ನನಗೆ ಹೀಗೆ ಹೇಳ್ತಾಳಲ್ಲ ಅಂತೇಳಿ ಹೀಗೆ ಹೇಳುದು ಸಹ ನೀವು ತಪ್ಪು. ಆ ತರ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ, ನೀವು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಒಂದು ಸಮಸ್ಯೆ ಇದೆ ಅದನ್ನ ಕೂತು ನೀವು ಬಗೆಹರಿಸ್ಕೊಳ್ಳಿ. ಅಥವಾ ನಿಮ್ಗೆ ಅತ್ತೆ ಜೊತೆಲಿ ಏನಾದ್ರೂ ಒಂದು ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನ ಸಹ ನೀವು ಅದನ್ನ ಬಗೆಹರಿಸ್ಕೊಳ್ಬಹುದು. ಎಲ್ಲ ಸಿಚುವೇಶನ್ ಹಾಗಿರುವುದಿಲ್ಲ, ಎಲ್ಲದಕ್ಕೂ ಸಹ ತಲೆ ಬಗ್ಗಿಸಿ ಹೋಗ್ಬೇಕಂತ ಏನಿಲ್ಲ. ನಾನು ಈಗ ಇದರ ಮೊದಲನೇ ವಿಡಿಯೋದಲ್ಲಿ ಸಹ ನಾನು ಹೇಳಿದೆ ಅತ್ತೆಂದಿರು ಯಾವ ತರ ಇರ್ಬೇಕಾಗ್ತದೆ ಅಂತೇಳಿ. ಅವರ ಸಪೋರ್ಟು ಅವರ ಇದು ಇದ್ರೆ ತುಂಬಾ ಒಳ್ಳೇದು. ಅತ್ತೆಂದ್ರಿಗೆ ಸಹ ಹೇಳುದು ನಾನು, ನಿಮ್ಮ ಸೊಸೆಂದ್ರಿಗೆ ನಿಮ್ಮ ಮಗಳಂತೆ ನೋಡಿ, ಹಾಗೆ ಸೊಸೆಂದ್ರಿಗೆ ಹೇಳುದು ನಿಮ್ಮ ಅತ್ತೆಯನ್ನ ಅಮ್ಮನಾಗಿ ನೋಡ್ಕೊಳ್ಳಿ. ಫಸ್ಟಿಗೆ ಹೇಳಿದೆ, ಅವರು ಚಿಕ್ಕಂದ್ರಿಂದ ನಿಮ್ಮ ಮದ್ವೆ ಆಗೋ ತನಕ ಆ ಹುಡುಗನನ್ನ ಅವರು ಸಾಕಿರ್ತಾರಲ್ವಾ. ಆಗ ಏನೋ ಒಂದು ಮಾತಿಗೆ ನೀವು ಮದ್ವೆ ಆಗಿ ಬಂದ ನಂತರ ನೀವು ಪಟ್ಟ ಅಂತ ಹೇಳ್ತೀರಿ. ನಿಮ್ಗಿಂತ ನಿಮ್ಮ ಮಗನನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಸಹ ಗೊತ್ತಿಲ್ಲ ಅಂತೇಳಿ ಒಂದು ಮಾತು ಹೇಳ್ತೀರಿ ನೋಡಿ, ಅದರಷ್ಟು ನೋವು ಆ ತಾಯಿಗೆ ಯಾವ್ದು ಸಹ ಇಲ್ಲ ನೀವು ಹಾಗೆ ಹೇಳೋದ್ರಿಂದ. ಒಂದೊಂದು ಮನೆಯಲ್ಲಿ ಈ ಗಂಡಂದ್ರು ಇರ್ತಾರಲ್ಲ, ಹೆಂಡತಿ ಬಂದ ಮೇಲೆ ಚೇಂಜ್ ಆಗ್ತಾರೆ. ಅವರಿಗೆ ಸಹ ನಾನು ಹೇಳುದು, ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ಹೇಳ್ತೇನೆ ನಾನು, ಅವ್ರು ಸಹ ಒಂದು ಚೇಂಜ್ ಆಗ್ತಾರೆ. ಅಮ್ಮನ ಎದುರುಗಡೆ ನಿಂತು ಮಾತಾಡೋದು, ಹೆಂಡತಿ ಮಾತು ಕೇಳ್ಕೊಳ್ಳೋದು. ಹಾಗಾಗಿ ನಾನು ಹೇಳುದು, ಈ ಬಂದ ಹುಡುಗಿಯರು ಒಂದು ಸಂಸಾರವನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಮುಂದುವರಿತಾ ಹೋಗ್ತದೆ. ಹಾಗಾಗಿ ಈ ಮಾತನ್ನು ಸಹ ನೀವು ಹೇಳಿಕ್ ಹೋಗ್ಬಿಡಿ, ನಿಮ್ಗಿಂತ ನಿಮ್ಮ ಮಗನನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ, ನಿಮ್ಗೇನು ಗೊತ್ತಿಲ್ಲ ಅನ್ನೋ ತರ ಒಂದು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಅವರಿಗೆ ಹಾಗೆಲ್ಲ ಹೇಳೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಒಂದು ಕೋಪ, ಒಂಥರ ನಿರಾಶೆ ಭಾವನೆ ಅಂತ ಹೇಳಿದ್ರೆ, ಏಜ್ ಆಗ್ತಾ ಇರುವಾಗ ತುಂಬಾ ಒಂದು ಹೆಲ್ತ್ ಕಂಡೀಷನ್ಸ್ ಸರಿ ಇರುವುದಿಲ್ಲ ಅವರಿಗೆ. ಆಗ ನೀವು ಆ ತರ ಎಲ್ಲ ಹೇಳೋದ್ರಿಂದ ಅವ್ರು ಇನ್ನೂ ಸಹ ಕುಗ್ಗಿ ಹೋಗ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಿಮ್ಮ ಅಮ್ಮನಿಗೆ ನೀವು ಹಾಗೆ ಮಾತಾಡ್ತೀರಾ, ನೀವು ಹಾಗೆ ಮಾತಾಡೋದಿಲ್ಲಲ್ಲ. ಆಗಿರುವಾಗ ಅತ್ತೆನ್ ಸಹ ನೀವು ನಿಮ್ಮ ಅಮ್ಮನ ಜಾಗದಲ್ಲಿ ನೋಡಿ. ಇನ್ನು ಮದ್ವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಸಹ ಈಗ ನಿಮ್ಮ ಅತ್ತೆಯಂದಿರು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮಷ್ಟು ಅದೃಷ್ಟವಂತರು ಯಾರು ಸಹ ಇಲ್ಲ ಅನ್ಕೊಳ್ತೇನೆ ನಾನು. ಅದೇ ನಾನು ಹೇಳಿದೆಲ್ಲ, ಜಾಯಿಂಟ್ ಫ್ಯಾಮಿಲಿ ಇರುವಾಗ ಒಂದು ಸಲ ಏನಾದ್ರು ಹೆಲ್ತ್ ಅಪ್ಸೆಟ್ ಆದ್ರೆ ನಿಮ್ಮ ಅತ್ತೆ ನೋಡ್ಕೊಳ್ತಾರೆ ಅನ್ನೋ ಒಂದು ಧೈರ್ಯ ಇರ್ತದೆ. ಆಗ ಅವರೊಂದು ನೋಡ್ಕೊಳ್ಳುವಾಗ ನೀವು ಸಡನ್ ಆಗಿ ನನ್ನ ಮಕ್ಕಳನ್ನ ನಾನೇ ನೋಡ್ಕೊಳ್ತೇನೆ ಅಂತ ಹೇಳುದು, ನಿಮ್ಮ ಅತ್ತೆ ಮಾಡುವಂತ ಒಂದು ಸಹಾಯ ಉಂಟಲ್ಲ, ಅದು ನೀವು ನಿರಾಕರಿಸಿದಾಗೆ ಆಗ್ತದೆ. ಇದು ಅವರಿಗೆ ಕೋಪ ತರಿಸಬಹುದು. ಇವಳಿಗೆ ಮಕ್ಕಳನ್ನ ನೋಡ್ಕೊಳ್ಳೋ
ನಾವು ಬೇಡ ಅಂದಮೇಲೆ ನಾವು ಯಾಕೆ ನೋಡ್ಕೊಳ್ಳಿಕ್ಕೆ ಹೋಗ್ಬೇಕು ಅಂತೇಳಿ ಒಂಥರ ಅವರು ನೆಗ್ಲೆಕ್ಟ್ ಸಹ ಮಾಡ್ಬೋದು. ಮೊಮ್ಮಕ್ಕಳು ಮತ್ತೆ ಅಜ್ಜಿಯಂದಿರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಸಹ ಇರೋದು ತುಂಬಾ ಒಳ್ಳೇದು. ಹಾಗೆ ಸಹ ನೀವು ನಿಮ್ಮ ಅತ್ತೆ ಬಳಿ ಇಂಥ ಮಾತನ್ನು ಸಹ ನೀವು ಹೇಳಲಿಕ್ಕೆ ಹೋಗ್ಬೇಡಿ, ನನ್ನ ಮಕ್ಕಳು ನಾನು ನೋಡ್ಕೊಳ್ತೇನೆ ಆ ಥರ ಸಹ ಅಪ್ಪಿತಪ್ಪಿಸ ಅಂತ ಸಹ ಮಾತನ್ನು ಸಹ ನೀವು ನಾನು ಹೇಳಲಿಕ್ಕೆ ಅವ್ರ ಹತ್ರ ಹೇಳಲಿಕ್ಕೆ ಹೋಗ್ಬೇಡಿ. ಕೆಲವೊಂದು ಮಾತಂತ ಹೇಳಿದ್ರೆ ಇದನ್ನ ಸಹ ಈ ಸೊಸೆಯಂದರ ಬಾಯಲ್ಲಿ ಬಂದದ್ದು ಸಹ ನಾನು ಕೇಳ್ಕೊಂಡಿದ್ದೇನೆ. ಅಂತ ಹೇಳಿದ್ರೆ ಈಗ ಏನೋ ಒಂದು ಮಾತು ಬರ್ತಾ ಇರ್ತಾ ಆಗ ಸಡನ್ ಆಗಿ ಹೇಳ್ತಾರೆ, ನೀವು ನನ್ನ ತಪ್ಪುಗಳನ್ನೇ ಲೆಕ್ಕ ಹಾಕ್ತಾ ಇರ್ತೀರಿ, ಹಾಗಾಗಿ ನೀವು ಅದನ್ನೇ ಹೇಳ್ತಾ ಇರ್ತೀರಿ ನನಗೆ ಅಂತೇಳಿ. ಅಂತ ಹೇಳಿದ್ರೆ ನೀವು ಮಾಡಿದ ನಿಮಗೆ ಗೊತ್ತಾಗುದಿಲ್ಲ, ನಾನ್ ಮಾಡಿದನ್ನ ತಪ್ಪನ್ನ ನೀವು ಲೆಕ್ಕ ಹಾಕಿ ನನಗೆ ಹೇಳ್ತೀರಿ ಅಂತೇಳಿ ಅರ್ಥ. ಹಾಗಾಗಿ ನೀವು ಅದನ್ನ ಹೇಳುದನ್ನ ಸ್ವಲ್ಪ ತಪ್ಪಿಸ್ಬೇಕಾಗ್ತದೆ ಅಂತ ನಾನು ಹೇಳಿದೆ ಅಲ್ಲ. ಅವರಿಗೆ ಏಜ್ ಆಗ್ತಾ ಇರುವಾಗ ಅಥವಾ ನೀವು ಮದುವೆ ಆಗಿ ಬಂದ ನಂತರ ಅವರ ಮನಸ್ಸಲ್ಲಿ ಇರ್ಬೋದು, ಓ ನನ್ನ ಮಗ ನನ್ನಿಂದ ದೂರ ಆಗ್ತಾ ಇದ್ದಾನೆ, ನನ್ನ ಸೊಸೆ ಏನು ಹೇಳಿ ಕೊಡ್ತಾಳೇನೋ, ಹಾಗೆ ಅವರಿಗೆ ಅಂತೇಳಿ ಸ್ವಲ್ಪ ಹೆದರಿಕೆ ಸಹ ಇರ್ತದೆ. ಕೆಲವೊಂದು ತಾಯಂದಿರಂತೂ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರೆ. ಸಾಕಿದಾಗ ನೀವು ಬಂದ ತಕ್ಷಣ ಈಗ ಅವರು ಮಗ ಚೇಂಜ್ ಆಗುವಾಗ ಅವರ ಮನಸ್ಸಿಗೆ ಆಗುವಂತ ನೋವು ಉಂಟಲ್ಲ, ಅದು ಅವರಿಗೆ ಹೇಳ್ಕೊಳ್ಳಿಕ್ಕೂ ಸಹ ಆಗುದಿಲ್ಲ, ನುಂಗ್ಲಿಕ್ಕೆ ಸಹ ಆಗುದಿಲ್ಲ. ಹಾಗಿರುವಾಗ ನೀವು ಬಂದ ತಕ್ಷಣ ಅವರನ್ನ ದೂರ ಮಾಡಬೇಡಿ, ಅವರ ಸಂಬಂಧವನ್ನ ಇನ್ನೂ ಸಹ ಒಂದು ಸ್ಟ್ರಾಂಗ್ ಆಗಿ ಇಡಿ. ನೀವು ಸಹ ಅವರ ಮಗಳ ತರ ಅಲ್ಲಿರಿ, ಆಗ್ಲೇ ನಿಮ್ಗೆ ಗೊತ್ತಾಗೋದು ಒಂದು ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ಎಲ್ಲ ಇರುವಾಗ ಆ ಫ್ಯಾಮಿಲಿಯಲ್ಲಿ ನಾವು ಹೇಗಿರ್ಬೇಕಂತೇಳಿ. ಕೆಲವೊಮ್ಮೆ ಕೆಲವು ತಾಯಂದಿರು ಯೋಚನೆ ಮಾಡ್ತಾರೆ, ಬೇಡ ನಾವೀಗ ಗಟ್ಟಿ ಇದ್ದೇವೆ, ಈಗ್ಲೇನೆ ಅವರು ಬೇರೆ ಮನೆ ಮಾಡ್ಕೊಂಡು ಇರ್ಲಿ, ಒಳ್ಳೆ ರೀತಿಯಲ್ಲಿ ಇರ್ಲಿ ಅನ್ನೋದು ಸಹ ಒಬ್ಬೊಬ್ಬರ ಯೋಚನೆ ಆಗಿರ್ತದೆ. ಅಂತ ಹೇಳಿದ್ರೆ ಸೊಸೆಯಂದ್ರ ಕೈಯಲ್ಲಿ ಅಡಿಗೆ ಮಾಡಿಸಿ ನಾವು ತಿನ್ನೋದು ಬೇಡ ಅನ್ನೋ ಯೋಚನೆ ಸಹ ಒಬ್ಬೊಬ್ಬರ ತಲೆಯಲ್ಲಿ ಇರ್ತದೆ, ಒಬ್ಬರಿಗೆ ಹಾಗಿಲ್ಲ. ಮಗ ಸೊಸೆ ಎಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಆಸೆಯಲ್ಲಿ ಸಹ ಇರ್ತಾರೆ ಅವರು. ನೀವು ಸ್ವಲ್ಪ ಒಂದು ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಈಗಿನ ಹುಡುಗಿಯರಿಗೆ ಹೇಳಿಕೊಡುವಂಥದ್ದೇನಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅವರು ನಾಲೆಜ್ ತುಂಬಾ ಇರ್ತದೆ ಅನ್ಸ್ಬೋದು. ಈಗ ಅತ್ತೆ ಸೊಸೆ ಸಂಬಂಧವನ್ನ ನಾವು ಹೇಗೆ ಒಂದು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕಂತೇಳಿ ಏನಿಲ್ಲ, ಸಿಂಪಲ್. ನಿಮ್ಮ ಅತ್ತೆಯ ಒಂದು ಉತ್ತಮ ಗುಣಗಳ, ಅವ್ರದ್ದೊಂದು ಒಳ್ಳೆಯ ಒಂದು ಗುಣ ಸಹ ಇರ್ತದೆ ಅವ್ರ ಹತ್ರ. ನಾನು ಹೇಳಿದೆ ಅಲ್ಲ, ಅವರು ಅಂತ ಹೇಳಿದ್ರೆ ಅವರ ಮಗನಿಗೋಸ್ಕರ ಅವರು ಆತರ ಸ್ವಲ್ಪ ಚೇಂಜ್ ಆಗ್ತಾರೆ, ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಾಗ್ತದೆ. ಅವರ ಒಂದು ಒಳ್ಳೆ ಒಂದು ಗುಣ ಎಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ನೋಡ್ಕೊಂಡು ಅವರಿಗೊಂದು ಒಂದು ಖುಷಿಯಾಗಿ ಮಾತಾಡಿ, ಓ ಒಳ್ಳೆ ಕೆಲಸ ಮಾಡಿದಿರಿ ಅತ್ತೆ ನೀವು ಅಂತೇಳಿ ಅವರನ್ನ ಒಂದು ಇದು ಮಾಡಿದ್ರೆ ನೋಡಿ, ಎನ್ಕರೇಜ್ ಮಾಡಿದ್ರೆ ಅವರಿಗೆ ಸಹ ಒಂದು ಖುಷಿ ಆಗ್ತದೆ. ನಿಮ್ಮ ಒಂದು ಭಾವನೆಗಳು ಇರ್ತದಲ್ಲ, ಅದನ್ನ ನೀವು ಪ್ರಾಮಾಣಿಕವಾಗಿ ಮತ್ತೆ ಗೌರವದಿಂದ ಅದನ್ನ ನೀವು ಅವ್ರ ಹತ್ರ ಒಂದು ವ್ಯಕ್ತಪಡಿಸಿ. ನಿಮ್ಗೆ ಏನಾದ್ರೂ ಮನಸ್ಸಿಗೆ ನೋವಾಗಿದೆಯಾ ಅಥವಾ ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಅಥವಾ ಅದು ಮೂರನೇವರ ಬಾಯಲ್ಲಿ ಬೀಳೋದಕ್ಕಿಂತ ನಿಮ್ಮ ಒಂದು ಸಂಬಂಧವನ್ನ ನೀವು ಸರಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹ ಅದನ್ನ ನೀವು ಬಗೆಹರಿಸ್ಕೊಳ್ಳಿ ಮನೆಯಲ್ಲೇ ಕೂತು. ಅದಲ್ದೇನೆ ಪರಸ್ಪರ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನಿಮ್ಮ ಸಂಬಂಧವನ್ನ ಒಂದು ಬಲಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯ ವಾತಾವರಣ ಸಹ ಒಂದು ಖುಷಿಯಾಗಿ ಇಟ್ಕೊಳ್ಬಹುದು. ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋದು, ಮತ್ತೆ ಜಗಳ ಮಾಡೋದು ಅಂತ ಕಿರ್ಚಾಡೋದು ಆ ಥರ ಎಲ್ಲ ಮಾಡೋದಕ್ಕಿಂತ ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಅದನ್ನ ನೀವು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ಇದ್ರಲ್ಲ ಫ್ರೆಂಡ್ಸ್, ಅತ್ತೆ ಮತ್ತೆ ಸೊಸೆ ಸಂಬಂಧವನ್ನ ಒಂದು ಪ್ರೀತಿ, ತಿಳುವಳಿಕೆ ಮತ್ತೆ ಗೌರವದಿಂದ ನಾವು ಅದನ್ನ ಒಂದು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಆ ಬಾಂಡಿಂಗ್, ಅತ್ತೆ ಸೊಸೆ ಬಾಂಡಿಂಗ್ ಸ್ಟ್ರಾಂಗ್. ಒಂದೊಂದು ಮನೇಲಿ ನಿಮ್ಗೆ ಆಶ್ಚರ್ಯ, ಒಂದೊಂದು ಮನೇಲಿ ಅತ್ತೆ ಸೊಸೆ ನೋಡಿ ಹೇಗಿರ್ತಾರೆ, ಅಮ್ಮ ಮಗಳ ತರ ಇರ್ತಾರೆ, ನಮಗೆ ಗೊತ್ತೇ ಆಗುದಿಲ್ಲ ಅವರು ಅತ್ತೆ ಸೊಸೆ ಅಂತೇಳಿ, ಅಷ್ಟು ಒಂದು ಪ್ರೀತಿಯಲ್ಲಿ ಇರ್ತಾರೆ. ಆದಷ್ಟು ನಾನು ಹೇಳುದು, ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವ ಹಾಗೆ ನೀವು ಪ್ರಯತ್ನ ಪಡಿ. ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಬ್ರಿಗೊಬ್ರು ಹೆಲ್ಪ್ ಮಾಡುವಂತ ಒಂದು ಒಳ್ಳೆ ಗುಣ ಸಹ ಇರ್ತದೆ. ಅಂತ ಹೇಳಿದ್ರೆ ಕೆಲವೊಬ್ರು, ನಾನು ಹೇಳಿದೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಕೆಲವೊಬ್ರು ಯೋಚನೆ ಮಾಡಿರ್ತಾರೆ ಬೇಡ ಒಂದೇ ಮನೇಲಿ ಇದ್ರೆ ಜಗಳ ಆಗ್ಬೋದು, ಹಾಗಾಗಿ ಅವರು ಬೇರೆ ಇದ್ರೆ ತುಂಬಾ ಒಳ್ಳೇದು, ಹಾಗೆ ಸಹ ಯೋಚನೆ ಮಾಡೋರು ಇರ್ತಾರಲ್ವಾ. ನೋಡಿ ನಿಮ್ಗೆ ಯಾವ ತರ ಬೇಕಂತೇಳಿ. ಒಂದ್ ವೇಳೆ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮದುವೆಯಾಗಿ ಹೋದ್ರೆ, ಈಗ ನಾನು ಹೇಳಿರುವಂತ ಪಾಯಿಂಟ್ಸ್ ಉಂಟಲ್ಲ ಅದನ್ನು ಸ್ವಲ್ಪ ಥಿಂಕ್ ಮಾಡಿ. ಹಾಗೇನೆ ಒಟ್ಟಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಜಗಳ ಮಾಡೋದಕ್ಕಿಂತ ಕಾಳಜಿ ವಹಿಸ್ಕೊಂಡು ಅದರ ಮೂಲಕ ನೀವು ಒಂದು ಸಂಬಂಧವನ್ನು ಒಂದು ಬಲಪಡಿಸ್ಕೊಳ್ಳಿ. ಹೊಸದಾಗಿ ನೀವು ಮದುವೆ ಆಗಿ ಹೊಸ ಮನೆಗೆ ಕಾಲಿಟ್ಟಾಗ ನಿಮ್ಗೆ ಸಹ ಒಂದು ಮುಜುಗರ ಆಗ್ಬೋದು, ಸ್ವಲ್ಪ ಹೆದರಿಕೆ ಆಗ್ಬೋದು. ಅತ್ತೆ ಮಾವ ಅಂದ್ರೆ ಒಂದು ತಂದೆ ತಾಯಿ ತರ ಒಂದು ಕಾಣ್ಬೇಕು ನೀವು ಆಗ್ತದೆ. ಮನೆಯ ಎಲ್ಲ ಒಂದು ಸದಸ್ಯರ ಭಾವನೆಗಳಿಗೆ ಸಹ ನೀವೊಂದು ಬೆಲೆ ಕೊಡ್ಬೇಕಾಗ್ತದೆ. ಅಂತ ಹೇಳಿದ್ರೆ ಎಲ್ಲ ಮಾತಿಗಂತಲ್ಲ, ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ ಮಾತ್ರ ಭಾವನೆಗಳಿಗೆ ಒಂದು ಬೆಲೆ ಕೊಡ್ಬೇಕಾಗ್ತದೆ.
ಮತ್ತೆ ಎಲ್ಲರ ಅಭಿಪ್ರಾಯ ಒಂದೇ ತರ ಇರುವುದಿಲ್ಲ ಅಲ್ವಾ ಮಕ್ಕಳೇ. ಬೇರೆ ಬೇರೆ ತರ ಇರ್ತದೆ. ಒಂದು ಸಣ್ಣ ಪುಟ್ಟ ಮಾತುಗಳು ನಿಮ್ಮ ಮನಸ್ಸಿಗೆ ಹಚ್ಕೊಳ್ದೇನೆ ಹೊಂದ್ಕೊಂಡು ಹೋಗ್ಬೇಕಾಗ್ತದೆ ಒಂದು ಫ್ಯಾಮಿಲಿ ಅಂತ ಹೇಳಿದ್ಮೇಲೆ. ಒಬ್ಬೊಬ್ಬರಿಗೆ ಅಂತ ಹೇಳಿದ್ರೆ ಈಗ ಹುಡುಗಿಯರು ಸಹ ಈಗ ಸೊಸೆಯಾಗಿ ಬರುವವರು ಅವರ ಮನೆಯಲ್ಲಿ ಅವ್ರು ಒಂದೇ ಹುಡುಗಿ ಆಗಿರ್ತಾಳೆ, ಅವಳಿಗೆ ಸಹ ಒಂದು ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ. ಹಾಗೆ ಅವಳಿಗೊಂದು 4 ಜನರ ಮಧ್ಯೆ ಇದ್ದು ಗೊತ್ತಿರುವುದಿಲ್ಲ. ಈಗ ನೀವು ಅತ್ತೆ ಮನೆಗೆ ಹೋದ ತಕ್ಷಣ ನಿಮ್ಗೆ ತುಂಬಾ ಜನ ಇರುವಾಗ ಅದು ಒಂದು ಮುಜುಗರ ಆಗೋದು ಸಹಜ. ಆದ್ರೆ ಅದರಿಂದ ನೀವು ಹೊರಗಡೆ ಬರಲೇಬೇಕಾಗ್ತದಲ್ವಾ. ಅದರ ಅಭಿಪ್ರಾಯಗಳು ಒಂದೇ ತರ ಇರುವುದಿಲ್ಲ, ಬೇರೆ ಬೇರೆ ತರ ಇರ್ತದೆ. ಒಂದೇ ಮನೇಲಿ ನೋಡಿ ನಮ್ದು ಈ ಕೈ ಬೆರಳು ಒಂದೇ ತರ ಇಲ್ಲ, ಒಂದೊಂದು ತರ ಇರ್ತದಲ್ವಾ. ಹಾಗೆಯೇ ಒಂದೇ ಮನೆಯಲ್ಲಿ ಇರುವಂತ ಜನರ ಭಾವನೆಗಳು ಸಹ ಬೇರೆ ಬೇರೆ ತರ ಇರ್ತದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಣ್ಣ ಪುಟ್ಟ ಏನಾದ್ರೂ ಒಂದು ಪುಟ್ಟ ಮಾತುಗಳು ಬಂದ್ರು ಸಹ ಅದನ್ನ ಮನಸ್ಸಿಗೆ ಹಚ್ಕೊಳ್ಬಾರ್ದು ಯಾವತ್ತೂ ಸಹ. ಒಂದು ಕಿವಿಯಲ್ಲಿ ಕೇಳಬೇಕು, ಒಂದು ಕಿವಿಯಲ್ಲಿ ಬಿಡಬೇಕು. ಒಂದು ಸಣ್ಣ ಸಣ್ಣ ಮಾತೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಒಂದು ದೊಡ್ಡದಾಗಿ ಮಾಡ್ಕೊಂಡ್ರೆ ಮತ್ತೆ ಡಿವೈಡ್ ಆಗ್ಬೇಕಾಗ್ತದೆ. ನಿಮ್ಗೆ ಯಾವುದೇ ತರ ಒಂದು ತೊಂದರೆ ಅಥವಾ ತಪ್ಪು ತಿಳುವಳಿಕೆ ಬಂದ್ರೆ ಅಲ್ಲಿಂದ ನೇರವಾಗಿ ಮತ್ತೆ ಒಂದು ಪ್ರೀತಿಯಿಂದ ಮಾತಾಡಿ ಅದನ್ನ ಬಗೆಹರಿಸ್ಕೊಳ್ಳಿ. ಸಿಟ್ಟಲ್ಲಿ ಜಗಳ ಮಾಡ್ಕೊಂಡಲ್ಲ, ನೇರವಾಗಿ ಕೇಳಿ ಅಥವಾ ಪ್ರೀತಿಯಿಂದ ಮಾತಾಡಿ ಅದು ಏನು ತೊಂದರೆ ಅಂತೇಳಿ ಅದನ್ನ ನೀವು ಬಗೆಹರಿಸ್ಕೊಳ್ಬಹುದು. ಮತ್ತೆ ಜವಾಬ್ದಾರಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಹೊಸ ಮನೆ, ಅವರ ಸಂಪ್ರದಾಯ, ಅವರ ಜವಾಬ್ದಾರಿಗಳನ್ನ ನೀವು ಕಲ್ತ್ಕೊಳ್ಬೇಕಾಗ್ತದೆ. ನಿಮ್ಮ ತಾಯಿ ಮನೆಯಿಂದ ತಗೊಂಡು ಹೋಗಿದ್ದನ್ನ ಗಂಡನ ಮನೆಯಲ್ಲಿ ಯಾವತ್ತೂ ಹಾಕ್ಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಅವರ ಮನೆಯ ಸಂಪ್ರದಾಯ ಬೇರೆ ತರ ಇರ್ತದೆ, ನಿಮ್ಮ ತಾಯಿ ಮನೆ ಕಡೆ ಸಂಪ್ರದಾಯ ಬೇರೆ ತರ ಇರ್ತದೆ. ಅದನ್ನ ನೀವು ಕಲ್ತ್ಕೊಂಡು ಎಲ್ಲರೊಂದಿಗೆ ನೀವು ನೆಮ್ಮದಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಸಾರವನ್ನ ನಿಭಾಯಿಸ್ಕೊಂಡು ಹೋಗ್ಬೋದು. ನೀವೇನಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಆ ವೃತ್ತಿ ಜೀವನ ಮತ್ತೆ ಒಂದು ಸಂಸಾರ ಜವಾಬ್ದಾರಿಗಳನ್ನ ಸರಿಯಾಗಿ ಒಂದು ನಿರ್ವಹಿಸಬೇಕಾಗ್ತದೆ. ಅಂದ್ರೆ ನೀವು ಕೆಲಸದ ಟೆನ್ಷನ್ ತಗೊಂಡು ಮನೆಗೆ ಬಂದು ಹಾಕಬಾರ್ದು, ಅಥವಾ ಮನೆ ಟೆನ್ಷನ್ ತಗೊಂಡು ಹೋಗಿ ಆಫೀಸಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎರಡು ಸಹ ನೀವು ಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲರನ್ನ ನೀವು ಒಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರೆ ಕುಟುಂಬದ ಒಗ್ಗಟ್ಟು ಉಂಟಲ್ಲ, ಅದು ಯಾರಿಂದ ಸಹ ಒಡಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಹನೆ ಮತ್ತೆ ಒಂದು ಹೊಂದಾಣಿಕೆ ನಿಮ್ಗೆ ಬೇಕಾಗ್ತದೆ. ಒಂದು ನಾನು ಹೇಳಿದೆ, ಕಷ್ಟದ ಒಂದು ಸಮಯದಲ್ಲಿ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲೋದು ತುಂಬಾ ಒಂದು ಮುಖ್ಯ ಆಗ್ತದೆ. ಹಾಗೆ ನಿಮ್ಮ ಹಿರಿಯರು, ಮಾವ ಅಥವಾ ಅವರ ತಂದೆ ಹಾಗೆಲ್ಲ ಇದ್ರೆ ಒಂದು ಹಿರಿಯರ ಒಂದು ಒಳ್ಳೆ ವಿಚಾರಗಳು ಉಂಟಲ್ಲ, ಅದನ್ನೆಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ತಿಳಿಸೋದು ತುಂಬಾ ಒಳ್ಳೇದು. ವಿಡಿಯೋ ಹೇಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಎಲ್ಲಿ ಒಂದು ಸಣ್ಣ ಪುಟ್ಟ ಏನಾದರೂ ನಾನು ಮಾತಾಡೋಲ್ಲಿ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ, ಅಥವಾ ನೀವು ಹೀಗೆ ಹೇಳಿದ್ದು ತಪ್ಪು ಅಂತೇಳಿ ನಿಮಗೆ ಅನಿಸಿದ್ರು ಕೂಡ ನೀವು ನನಗೆ ಹೇಳ್ಬೋದು, ಅಥವಾ ನಾನು ಮಾತಾಡಿದ್ದು ಸರಿ ಅಂತೇಳಿ ಪಾಯಿಂಟ್ ಸಹ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸಹ ಅದಕ್ಕೆ ಸಹ ಒಂದು ಕಮೆಂಟ್ ಮಾಡಿ ಹೇಳಿ, ನನಗೆ ಖುಷಿ ಆಗ್ತದೆ. ಹಾಗೇನೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.